ಹಣ ಬಾಳ ಬೇಗ ಇಂಡಿಕೇಟರ್ ಆಗದಿ ಇಂತ ಆಕ್ಸಿಡೆಂಟ್ ಆಗುತ್ತೆ. ಅಮ್ಮ ಹೋಗ್ಬರ್ತನ. ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೋದ್ರೆ ಶುಭವಾಗುತ್ತೆ ಕಣೋ ಬೋಳಿ ಮಗ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ನಾವು ಹೋಗ್ತಾ ಇರೋದು ಸಿರ್ಸಿಯಿಂದ 28 ಕಿಲೋಮೀಟರಲ್ಲಿರೋ ಮಳಗಿ ಡ್ಯಾಮ್ಗೆ. ಬನ್ನಿ ಗೈಸ್, ಹೊರಡೋಣ. ಒಂದು 200 ಮೀಟರ್ಸ್ ಅಷ್ಟೇ ಚಲೋ ರೋಡ್ ಇರೋದು ಇಲ್ಲ, ಅದಕ್ಕೆ ಸ್ವಲ್ಪ ಬೈಕ್ ಎಳೆದೆ. ಇನ್ಮೇಲೆ ಆರಾಮ್ ಹೋಗೋದೆ. ನಾ ಸ್ಪೀಡ್ ಹೊಡಿತೆ ಅಂದ್ರೆ ಹೊಡಿಲಿಕ್ಕೆ ಆಗುದಿಲ್ಲ ಈ ರೋಡಲ್ಲಿ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಸಿರಸಿಯ ಚೆಕ್ ಪೋಸ್ಟ್. ಇಲ್ಲಿ ಜಾಸ್ತಿ ಬೈಕ್ ಎಲ್ಲ ಹಿಡಿತರು. ಹೆಲ್ಮೆಟ್ ಹಾಕೊಂಡ್ ಬಂದಿದ್ಕೆ ಇವತ್ತು ನಾ ಸೇಫ್ ಅಂತ ಅನಿಸ್ತಾ ಉಂಟು, ನೋಡ್ಬೇಕು. ಅವಾಗೆ ಹೇಳ್ದಂಗೆ ಇನ್ಮೇಲೆ ಜೋರ್ ಹೊಡಿಲಿಕ್ಕೆ ಆಗಲ್ಲ ಬೈಕ್. ಯಾಕಂದ್ರೆ ಈ ರೋಡ್ ನೋಡಿದ್ರೆ ಜೋರ್ ಹೊಡಿಯುವುದಲ್ಲ, ನಿಧಾನವಾಗಿ ಹೋಗ್ಲಿಕ್ಕೆ ಹೆದರಿಕೆ ಆಗ್ತುಂಟು. ನಮ್ಮ ಸಿರ್ಸಿ ಕಡೆ ಯೂಟ್ಯೂಬರ್ ತುಂಬಾ ಜನ ಇದ್ದಾರೆ, ಆದ್ರೆ ಅವ್ರಿಗೆ ಈ ರೋಡ್ ಎಲ್ಲ ಕಾಣಿಸ್ತದ ಇಲ್ಲ ಗೊತ್ತಿಲ್ಲ. ಅವರು ಬಟ್ಟೆ ಅಂಗಡಿ, ಚಡ್ಡಿ ಅಂಗಡಿ, ಮತ್ತೆ ಅದು ಇದು ರೆಸಾರ್ಟ್ ಇಂಥದ್ನೆಲ್ಲ ಪ್ರಮೋಟ್ ಮಾಡ್ಲಿಕ್ಕೆ ಹೋಗ್ತರು. ಮಾವಿನ ಅಂಗಡಿಲಿ ಗಿರಾಕಿಗಳಿಂದ ವ್ಯಾಪಾರ ಎಲ್ಲ ಬಿಡಿತಣ. ಅದಕ್ಕೆ ಇಂಥ ರೋಡ್ ಸರಿ ಆಗ್ಲಂತ ಸ್ವಲ್ಪ ಮಾತಾಡಿ, ರೋಡ್ ಬಗ್ಗೆ ಮಾತಾಡಿ. ಹೇಳಿದ್ರೆ ಹೋಗ್ಬಿಡ್ತೀಯ? ಇದೆಲ್ಲ ಬೇಕಾ ನಿನ್ಗೆ? ಹಣ ಬಾಳ ಬೇಗ ಇಂಡಿಕೇಟರ್ ಆಗದಿ ಇಂತ ಆಕ್ಸಿಡೆಂಟ್ ಆಗುತ್ತೆ. ಗೈಸ್, ನಾನು ಸಿರ್ಸಿ ಕಡೆ ನೋಡ್ತಾ ಇರುವಾಗ ಈ ರೋಡ್ ಒಂದು 6 ವರ್ಷದಿಂದ ಹಾಳಾಗಿದೆ. ಆದ್ರೆ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ತುಂಬಾ ಆಕ್ಸಿಡೆಂಟ್ ಗಳಾಗ್ತವೆ, ವಾರಕ್ಕೆ ಒಂದು 15-20 ಆಕ್ಸಿಡೆಂಟ್ ಆಗ್ತವೆ ಅಂತ ಹೇಳ್ಬೋದು ಈ ರೋಡ್ ಅಲ್ಲಿ. ಅಷ್ಟೆಲ್ಲ ಆಕ್ಸಿಡೆಂಟ್ ಆದ್ರು ಯಾರಿಗೂ ಈ ರೋಡ್ ಕಾಣಿಸ್ತಿಲ್ಲ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಫೈನಲಿ ಸುಮಾರು ರೋಡ್ ಸರಿ ಮಾಡಾರೆ. ಕೂಸ್ರು ಒಳ್ಳೆ ಕಲರ್ ಚೇಂಜ್ ಮಾಡ್ಬಿಡ್ತು ಪಿಚ್ಗೆ. ಹಿಂದಿನ ಸಲ ಬಂದಾಗ ಫುಲ್ ರೋಡ್ ಹಾಳಾಗ್ಬಿಟ್ಟಿತ್ತು. ಇಲ್ಲೆಲ್ಲ ಬೆಂಡ್ ಮಾಡ್ಲಿಕ್ಕೆ ಹೆದರಿಕೆ, ಯಾಕಂದ್ರೆ ಫುಲ್ ಸಿಮೆಂಟ್ ಎಲ್ಲ ಬಿತ್ಕೊಂಡಿರ್ತದೆ. ಒಂದು ಸೆಕೆಂಡ್ ಹೆಚ್ಚು ಕಮ್ಮಿ ಆದ್ರೂ ನಿಲ್ಸು. ಪ್ಲೇ. ಬಿಸ್ಲಕ್ಕೊಪ್ಪ ಸಂಡೇ ಅಂತ ಫುಲ್ ಖಾಲಿ ಆಗ್ಬಿಟ್ಟದೆ.
ಅಣ್ಣ ಅಣ್ಣ ಅಣ್ಣ. ನೋಡ್ಕೊಂಡಾಗಲ್ವೇನೋ ಸರ್ ನನಗೆ ಕಣ್ಕಾಣಲ್ಲ ಸರ್, ನಾನು ಕುರುಡ. ಕೂಡ ಅಂದ್ರೆ ಏನು ನೋಡ್ಕೊಂಡಾಗ ಕೂಡ ಪ್ಯಾಚ್ ವರ್ಕ್ ಅಲ್ಲೇ ರೋಡ್ ಮುಗಿಸ್ಬಿಟ್ಟಾರೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಇಷ್ಟಾದ್ರೂ ಮಾಡಾರಲ್ಲ, ಸ್ವಲ್ಪ ಖುಷಿ ವಿಷಯ ಇದೊಂದೇ. ಈಗ ಒಂದ್ಸಲ ಸ್ಟ್ರೇಟ್ ರೋಡ್ ಸಿಗ್ತದೆ. ಅಷ್ಟು ಗ್ಯಾಂಗ್ಸ್ಟರ್ ಗ್ಯಾಂಗ್ ಕಟ್ಕೊಂಡ್ಬರೋನು ಗ್ಯಾಂಗ್ಸ್ಟರ್, ಅವನೊಬ್ಬನೇ ಬರೋನು ಮಾನ್ಸ್ಟರ್. ಸಿಂಗಲ್ ಗೇರ್ ಇಂದ ಟಾಪ್ ಸ್ಪೀಡ್ ಚೆಕ್ ಮಾಡಿದ್ರೆ 155 ಹೋಗ್ತದೆ. ಆದ್ರೆ ಒಂದ್ 4ನೇ ಗೇರ್ 5ನೇ ಗೇರ್ ಇಂದ ನಾವು ಫುಲ್ ಮಾಡಿದ್ರೆ ಟಾಪ್ ಸ್ಪೀಡ್ 150 ಎಲ್ಲ ಹೋಗುದಿಲ್ಲ. ನಾರ್ಮಲ್ ಆಗಿ 135 140 ಮೇಲೆ ಹೊಡೆಯೋದು ಕಷ್ಟ ಆಗ್ಬಿಡ್ತದೆ. ಈಗೊಂದು ಮೋಟೋ ಜಿಪಿ ಕರ್ವಿಂಗ್ ಇದೆ ಗೈಸ್. ಅಯ್ಯೋ, ಮೋಟೋ ಜಿಪಿ ಕರ್ವಿಂಗ್ ಹೊಡೆಯಲಿಕ್ಕೂ ಹೆದರಿಕೆ. ಬಸ್ ಬಂತು. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ, ಸಟ್ ಪಟ್ ಬಿಡು. ನಿಧಾನವಾಗಿ ಸಾಗಿರಿ, ರಸ್ತೆ ತಿರುವಿನಿಂದ ಕೂಡಿದೆ. ನಮ್ಗೆ ಇಂಥ ರೋಡೇ ಇಷ್ಟ ಆಗೋದು. ಸಾಯ್ತೀಯ ಮಗ್ನೆ. ಈ ರೋಡ್ ನೋಡಿದ್ರೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಅಂದ್ರೆ ಬೈಲಿಕ್ ಮಾತು ಬರ್ತಿಲ್ಲ ಅಂತ ಅರ್ಥ. ನಮ್ ಸಿರ್ಸಿ ತಾಲೂಕಲ್ಲಂತೂ ರೋಡ್ ಸರಿ ಇಲ್ಲ ಅಂತ ಗೊತ್ತಿತ್ತು, ಆದ್ರೆ ಈ ಮುಂದ್ಗೋಡು ತಾಲೂಕಲ್ಲಿ ಇದೇ ತರ ಅಂತ ಗೊತ್ತಿಲ್ಲಾಗಿತ್ತು. ಈಗ ಗೊತ್ತಾಗ್ತಿದೆ ಗಾಯ್ಸ್. ಈಗ ನಾನು ಬೈಕ್ ನ ಜೋರಾಗಿ ಓಡಿಸುದಿಲ್ಲ, ಯಾಕಂದ್ರೆ ನಾನು ಹಿಂದ್ಗಡೆ ಒಬ್ಬ ಕುತ್ಕೊಂಡಾನೆ. ನನ್ ಸಲುವಾಗಿಲ್ಲ ಅಂದ್ರು ಅವನಿಗೋಸ್ಕರ ಆದ್ರೂ ನಿಧಾನವಾಗಿ ಓಡಿಸ್ಬೇಕು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನೀವು ಅಬ್ಸರ್ವ್ ಮಾಡ್ಬೋದು, ನಮ್ದು ಉತ್ತರ ಕನ್ನಡದಲ್ಲಿ ನೀವು ಎಲ್ಲೇ ಹೋದ್ರು 1-2 ಕಿಲೋಮೀಟರ್ ರೋಡ್ ಸರಿಯಾಗಿರೋದು ಎಲ್ಲೂ ಇಲ್ಲ ಅಂತಾನೆ ಹೇಳ್ಬೋದು. ಹೊಳೆಯಂತೆ ರಸ್ತೆಯು ಮತ್ತೆ ಹೊಂಡವೇ ತುಂಬಿದೆ, ಕುಂಟುತ ಸಾಗಿ ಹೊಂಡ ತಪ್ಪಿಸಲು ಜೀವ ಫೈನಲಿ ಮಳಗಿ ಬಂದು ತಲುಪಿದ್ದೀವಿ. ಇದು ಮಳಗಿಯ ಬಸ್ ಸ್ಟ್ಯಾಂಡ್ ಇಂದ ರೈಟ್ ಸೈಡ್ಗೆ ಹೋಗ್ಬೇಕೀಗ ನಾವು. ಮಳಗಿಯಿಂದ 2.5 ಕಿಲೋಮೀಟರ್ ಮುಂದೆ ಬಂದ ಮೇಲೆ ಒಂದು ಕ್ರಾಸ್ ಸಿಗುತ್ತೆ ಗಾಯ್ಸ್, ಮತ್ತೆ ರೈಟ್ ಸೈಡ್ ಹೋಗ್ಬೇಕು ನಾವು. ಸರಿ ನೋಡ್ಕೋಬಿಡಿ, ಇದೇ ಕ್ರಾಸ್. ಫೈನಲಿ ಡೆಸ್ಟಿನೇಷನ್ಗೆ ಬಂದು ತಲುಪಿದ್ದೀವಿ ಗಾಯ್ಸ್. ಈಗ ಬೈಕ್ ಹೇಗೆ ಒಳಗೆ ತಗೋಗುದಂತ ನೋಡ್ಬೇಕು. ಈ ಕಡೆ ಅಂತೂ ಕ್ಲೋಸ್ ಮಾಡಿ ಇಟ್ಬಿಟ್ಟಾರೆ. ಇನ್ನು ಈ ಕಡೆಯಿಂದ ಆದ್ರೂ ಹೋಗ್ಲಿಕ್ಕೆ ಬರ್ತದ? ದೇವ್ರೆ, ಇಲ್ಲಿಂದಾನು ಹೋಗ್ಲಿಕ್ಕೆ ಬರುದಿಲ್ಲ. ಹೋಗ್ಲಿಕ್ಕೆ ಬೇರೆ ದಾರಿ ಇಲ್ಲದೆ ಹೊಂಡದಲ್ಲೇ ಬೈಕ್ ದಾಟ್ಸ್ಬೇಕು. ಅರಂಫೇದಲ್ಲಿ ದಾಟ್ಸೋದು ಕಷ್ಟ, ಟ್ರೈ ಮಾಡುವ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. R15 ನಲ್ಲಿ ಆಫ್ ರೋಡಿಂಗ್.
ಫೈನಲಿ ಡ್ಯಾಮ್ ಮೇಲೆ ಬಂದಿದ್ದೀವಿ. ಇಲ್ಲಂತೂ ನೋಡ್ಲಿಕ್ಕೆ ಏನಿಲ್ಲ ಗಾಯ್ಸ್, ಕೆಳಗಡೆ ಹತ್ರ ಹೋಗೋಣ. ಇದೆಲ್ಲ ಪ್ಲೇಸ್ ನೋಡ್ತಾ ಇದ್ರೆ ಗಾಯ್ಸ್, ಈ ಬೈಕ್ ಕೊಟ್ಟು ಸುಮ್ಮನೆ ಎಕ್ಸ್ಪಲ್ಸ್ ತಗೊಳ್ಳೋದು ಚಲೋ ಅನಿಸ್ತದೆ. ಈಗ ಗಾಯ್ಸ್ ನಾವು ಡ್ಯಾಮ್ ಒಳಗೆ ಬೈಕ್ ತಗೋ ಬಂದ್ಬಿಟ್ಟಿದೀವಿ. ಅರೆ ಡ್ಯಾಮಲ್ಲಿ ನೀರಿಲ್ಲ ಅಷ್ಟೇ. ಗೈಸ್ ಒಂದು ಬ್ಯೂಟಿಫುಲ್ ಸನ್ಸೆಟ್ ನ ನೋಡ್ಬೇಕಾದ್ರೆ ಈ ಪ್ಲೇಸಿಗೆ ಬನ್ನಿ ಗೈಸ್. ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ ನಾ ಹೊರಟರು ಎಲ್ಲಿಗೆ ತಲುಪೋ ತಾಣ ನಿನ್ನಲ್ಲಿದೆ ಬಿಸಿಲ ಸುಡೋ ರಂಗೋಲಿಗೆ ಭುವಿಯ ನೆಲಕಾದಂತಿದೆ. ಫೈನಲಿ ಡ್ಯಾಮ್ ಇಂದ ಹೊರಟಿದ್ದೀವಿ. ಮತ್ತೆ ಗಾಯ್ಸ್ ಈಗ ಡ್ಯಾಮ್ ಇಂದ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಇಲ್ಲಿಂದನೇ ನೀರು ಹೋಗೋದು. ಕುಡಿಯೋ ನೀರು ಮತ್ತೆ ಗದ್ದೆ ಕೆಲಸ ಅದು ಇದು ಅಂತ ಎಲ್ಲದಕ್ಕೂ ಇಲ್ಲಿಂದನೇ ನೀರು ಹೋಗೋದು. ನೀವು ನೋಡ್ತಾ ಇರ್ಬೋದು, ಈಗಲೂ ಈ ಕಡೆ ಎಲ್ಲ ಗದ್ದೆ ಮಾಡಿದ್ದಾರೆ. ಇಲ್ಲಿಂದನೇ ಹಾವೇರಿ, ಹಾನಗಲ್ ಎಲ್ಲ ಕಡೆಗೂ ನೀರು ಬಿಡುದು. ಮಳಿಗೆ ಕಡೆಯವರು ಯಾರ್ಯಾರು ವಿಡಿಯೋ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಲ್ಲಿ ಇಲ್ಲಿ ತಿರುಗಿ ಫೈನಲಿ ಒನ್ ಡೇನ ಹಂಗೆ ವೇಸ್ಟ್ ಮಾಡಿಬಿಟ್ಟೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್, ಬಾಯ್.